ಈ ಇದರಲ್ಲಿ ಒಂದು ಭಾಳ ಇರೋದೇನು ಅಂದರೆ ನೇಮಕಾತಿನಲ್ಲಿ ಕ್ಯಾಶು ಮತ್ತು ಕ್ಯಾಸ್ಟು ಎರಡೂ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಇದ್ರ ಜೊತೆಗೆ ತಾಳಿ ಭಾಗ್ಯ ಒಂದು ಯೋಜನೆಯೂ ಇತ್ತು. ಯಾರಿಗೆ ಮನೆ ಶಾದಿ ಭಾಗ್ಯ, ಯಾರು ಮದುವೆ ಮಾಡ್ಕೊಳ್ತಾರೆ ಅವರಿಗೆ ನೇಮಕಾತಿ. ಇದು KPSC ನೇಮಕಾತಿ. KPSC ನೇಮಕಾತಿನಲ್ಲೇ, KPSC ನೇಮಕಾತಿಯಲ್ಲೇನೆ ತಾಳಿ ಭಾಗ್ಯಕ್ಕೆ ಯಾರು ಒಪ್ಕೊಳ್ತಾರೋ ಅವ್ರು ನೇಮಕ ಆಗೋರು, ಶಾದಿ ಭಾಗ್ಯಕ್ಕೆ ಯಾರು ಒಪ್ಕೊಳ್ತಾರೆ ಅವ್ರು ನೇಮಕ ಆಗೋರು. ಇದರಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ಈ ಬಿತ್ತಿದಂಗೆ ಬೆಳೆ ಅಂತ ಒಂದು ಗಾದೆ ಮಾತಿದೆ. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳದ ಹಾಲನೆರೆದು ಜೇನುತುಪ್ಪವ ಹೊಯ್ದರೆ ಸಿಹಿ ಆಗಬಲ್ಲದೆ ಕಹಿ ಹೌದಲ್ಲದೆ. ಇದು ಆ ಪರಿಸ್ಥಿತಿ. ನಾವು KPSC ಸದಸ್ಯರು ಮತ್ತು ಅಧ್ಯಕ್ಷರು ನೇಮಕ ಮಾಡಬೇಕಾದ್ರೆ ಜಾತಿ ಪ್ರಭಾವ ಮತ್ತು ಹಣದ ಪ್ರಭಾವಕ್ಕೆ ಒಳಗಾಗಿ ನೇಮಕ ಮಾಡುವ ಪ್ರಕ್ರಿಯೆ ಇರೋದ್ರಿಂದ ಉಳಿದೆಲ್ಲದರ ಪರಿಣಾಮ ಅದೇ ಬೆಳೆ ಬರುತ್ತೆ. ಅಲ್ಲೂ ಜಾತಿ ಬರುತ್ತೆ, ಅಲ್ಲೂ ದುಡ್ಡು ಬರುತ್ತೆ. ಹಾಗಾಗಿ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಸರ್ಕಾರ ಯಾವ ಕ್ರಮವನ್ನು ಕೈಗೊಂಡಿದೆ? ಸಚಿವರು ಸನ್ಮಾನ್ಯ ಸಭಾಪತಿಗಳೇ, ಅವ್ರು